ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 11 ಭಾನುವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ನಾವು. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಫ್ರೆಂಡ್ಸ್ ಬನ್ನಿ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ದಿನವನ್ನು ವ್ಯಾಯಾಮದೊಂದಿಗೆ ಶುರು ಮಾಡಿ. ಆತ್ಮವಿಶ್ವಾಸ ಹೆಚ್ಚಿಕೊಳ್ಳಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ದೂರದಿಂದ ಹಣದ ಖರ್ಚು ಸಂಭವಿಸಬಹುದು. ಬಿಡುವಿನ ವೇಳೆಯಲ್ಲಿ ಮನೆಯ ಸೌಂದರ್ಯ ವೃದ್ಧಿಕ ಶ್ರಮಿಸಿ. ಕುಟುಂಬದವರ ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯುತ್ತಾ ಅವರ ಭಾವನೆಗಳನ್ನು ಸ್ಪಂದಿಸಿ. ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಿ. ಕುಟುಂಬದ ಅಗತ್ಯಗಳೊಂದಿಗೆ ಆದ್ಯತೆ ನೀಡಿ. ಸಂಭಾಷಣಾ ಮೂಲಕ ಮನಸ್ಸಿನ ಭಾವನೆಗಳ ಹಂಚಿಕೊಳ್ಳುವುದು ಇಂದು ಅತ್ಯಂತ ಸೂಕ್ತವಾಗಿದೆ. ಮುಂದಿನ ರಾಶಿ ವೃಷಭ ರಾಶಿ. ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಕ್ಕಾಗಿ ಧ್ಯಾನ ಮಾಡಿ. ಯೋಗವನ್ನು ರೂಢಿಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಕುಟುಂಬಕ್ಕೆ ಅನಿರೀಕ್ಷಿತ ಶುಭ ಸುದ್ದಿಯಿಂದ ಸಂತೋಷದ ವಾತಾವರಣ ಉಂಟಾಗಲಿದೆ. ಬಾಲ್ಯದ ನೆನಪುಗಳನ್ನು ಮೇಲುಕ್ಕು ಹಾಕುವ ಸಂದರ್ಭಗಳು ಎದುರಾಗಬಹುದು. ಏಕಪಕ್ಷಿ ಪ್ರೀತಿ ಅಂದರೆ ಒನ್ ಸೈಡ್ ಪ್ರೀತಿಯ ವಿಷಯದಲ್ಲಿ ಜಾಗೃತರಾಗಿರಿ. ಎಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದೇ ಜೀವನದ ನಿಜವಾದ ಆನಂದವಿದ್ದು ಎಂದು ನೀವು ಮನಗೊಳಿಸುವಿರಿ. ಮುಂದಿನ ರಾಶಿ ಮಿಥುನ ರಾಶಿ. ಒತ್ತಡದ ನಡುವೆಯೂ ಆರೋಗ್ಯ ಉತ್ತಮವಾಗಿರಲಿದ್ದು ಭವಿಷ್ಯದ ಆರ್ಥಿಕ ಭದ್ರತೆಗೆ ಇಂದಿನಿಂದಲೇ ಹಣ ಉಳಿಸಿ ಮಾಡಲು ಆರಂಭಿಸಿ. ಕುಟುಂಬದ ಸದಸ್ಯರೊಂದಿಗೆ ಅತಿಯಾದ ಅನಿರೀಕ್ಷಿತ ಇಟ್ಟುಕೊಳ್ಳದೆ ನಿಮ್ಮ ಕೆಲಸ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಪ್ರೀತಿ ಪಾತ್ರರ ತಪ್ಪುಗಳನ್ನು ಮುನಿಸಿ ಜೀವನದಲ್ಲಿ ಸಂತೋಷ ಕಾಣಲು ಪ್ರಯತ್ನಿಸಿ. ಬಿಡುವಿನ ವೇಳೆಯಲ್ಲಿ ಧ್ಯಾನ ಯೋಗಕ್ಕೆ ಮೀಸಲಿಟ್ಟು ಮಾನಸಿಕ ಶಾಂತಿ ಪಡೆಯಲು ಆನಂದಿಸಿ. ಹಾಗೂ ಹೊರಗಿನ ಆಹಾರ ಸೇವನೆಯೊಂದಿಗೆ ಹೊಟ್ಟೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಮುಂದಿನ ರಾಶಿ ಕಟಕ. ಸ್ನೇಹಿತರ ಬೆಂಬಲದಿಂದ ದಿನವಿಡೀ ಸಂತೋಷವಾಗಿರುವಿರಿ. ಆರ್ಥಿಕ ಸ್ಥಿತಿ ಸರಿದೂಗಿಸಲು ಕೇವಲ ಅಗತ್ಯ ವಸ್ತುಗಳ ಮೇಲೆ ಮಾತ್ರ ಹಣ ವ್ಯಕ್ತಪಡಿಸಿ. ಪೋಷಕರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಅವರ ಪ್ರೀತಿ ಮತ್ತು ಗೌರವವನ್ನು ಪಾತ್ರರಾಗಿರಿ. ಭಾವನಾತ್ಮಕ ತೊಂದರೆಗಳನ್ನು ನಿಮ್ಮನ್ನು ಕಾಡಬಹುದಾದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಬಿಡುವಿನ ಸಮಯದಲ್ಲಿ ಆಟಗಳಲ್ಲಿ ತೊಡಗುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರ ವಹಿಸಿ. ಸಹೋದ್ಯೋಗಿಗಳ ಸಲಹೆಯನ್ನು ಗಮನಿಸಿ ಸಮತೋಲನ ಕಾಯ್ದುಕೊಳ್ಳಿ. ಮುಂದಿನ ರಾಶಿ ಸಿಂಹ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಇಂದಿನ ಅಗತ್ಯವಾಗಿದೆ. ದೀರ್ಘಕಾಲದ ಬಾಕಿ ಉಳಿದ ಹಣವು ಕೈ ಸೇರುವುದರಿಂದ ಆರ್ಥಿಕ ನಿಮ್ಮ ದೂರವಾಗುತ್ತದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪ್ರವೃತ್ತಿ ಜನಪ್ರಿಯತೆ ತಂದುಕೊಡಲಿದ್ದು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಸಾವಧಾನವಾಗಿರಿ. ಉದ್ಯಾನವನ ಸಾರ್ವಜನಿಕ ಸ್ಥಳಗಳಲ್ಲಿ ಹಳೆಯ ಪರಿಚಯಸ್ಥರರು ಭೇಟಿಯಾಗುವ ಸಾಧ್ಯತೆ ಇದೆ. ಸಂಗಾತಿಯ ಸಣ್ಣ ಸುಳ್ಳಿನಿಂದ ಮನಸ್ಸಿಗೆ ಬೇಸರ ಆಗಬಹುದು. ಅದನ್ನು ದೊಡ್ಡದು ಮಾಡದೆ ಶಾಂತವಾಗಿರಿ ಹಾಗೂ ನಿಮ್ಮ ಸುಮಧುರ ಧ್ವನಿ ಮೂಲಕ ಹಾಡನ್ನು ಹಾಡಿ ನಿಮ್ಮ ಪ್ರೀತಿ ಪಾತ್ರರನ್ನು ಮನರಂಜಿಸಿ. ಅವರ ಮುಖದಲ್ಲಿ ನಗು ತರಿಸಿ. ಮುಂದಿನ ರಾಶಿ ಕನ್ಯಾ. ದಿನದ ಆರಂಭವನ್ನು ಯೋಗ ಮತ್ತು ಧ್ಯಾನದೊಂದಿಗೆ ಮಾಡುವುದರಿಂದ ದಿನವಿಡೀ ಚೈತನ್ಯದಿಂದ ಕೂಡಿ ಇರಬಹುದು. ಸಾಧ್ಯವಾಗುವ ಬೈಕ್ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತ ವಹಿಸಿ. ಹಣಕಾಸಿನ ನಷ್ಟವಾಗದಂತೆ ನೋಡಿಕೊಳ್ಳಿ. ಪ್ರೀತಿ ಪಾತ್ರರೊಂದಿಗೆ ಉಡುಗೊರೆಯನ್ನು ವಿನಿಮಯ ಮಾಡಿಕೊಳ್ಳಲು ಇಂದು ಶುಭ ದಿನವಾಗಿದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ. ಕೆಲಸ ನಂತರ ಕುಟುಂಬದೊಂದಿಗೆ ಚಲನಚಿತ್ರ ನೋಡುವುದು ಅಥವಾ ಹೊರಗೆ ಸುತ್ತಾಡುವುದು ಯೋಜಿಸುವುದು ಮನಸ್ಸಿಗೆ ಮೃದು ನೀಡುತ್ತದೆ. ಆದರೆ ಕೆಲಸದ ಬಗ್ಗೆ ಅತಿಯಾದ ಆಲೋಚನೆ ಮಾಡದೆ ನಿಮ್ಮ ಗಮನದ ಕೇಂದ್ರೀಕರಿಸಿ ಯಶಸ್ಸು ಪಡೆಯಿರಿ. ಮುಂದಿನ ರಾಶಿ ತುಲಾರಾಶಿ. ನಿಮ್ಮ ಮನಸ್ಸು ಸಕಾರಾತ್ಮಕ ವಿಷಯಗಳನ್ನು ಆಕರ್ಷಿಸಲಾಗಿದೆ. ಅತಿಯಾದ ಪ್ರಯಾಣ ಮತ್ತು ಅನಗತ್ಯ ಖರ್ಚುಗಳನ್ನು ನಿಮ್ಮ ಬಜೆಟ್ ಮೇಲೆ ಪರಿಣಾಮ ಬೀರಬಹುದಾದ್ದರಿಂದ ಎಚ್ಚರವಹಿಸಿ. ಅತಿಥಿಗಳೊಂದಿಗೆ ವಿನಯದಿಂದ ವರ್ತಿಸಿ. ಇಲ್ಲದಿದ್ದರೆ ಕುಟುಂಬದ ಸಂಬಂಧಗಳನ್ನು ಭೀಕರರು ಮೂಡಬಹುದು. ಪ್ರೇಮ ಜೀವನದಲ್ಲಿ ಕೆಲವು ಎದುರಿಸುವುದು ಸಾಧ್ಯತೆ ಇರುವುದರಿಂದ ಜಾಗೃತೆ ವಹಿಸಿರಿ. ವ್ಯವಹಾರಗಳು ಹೆಚ್ಚು ಕುಟುಂಬದೊಂದಿಗೆ ಸಮಯ ಕಳೆಯಲು ಬಯಸುವುದರಿಂದ ಮನೆಯಲ್ಲಿ ಸಾಮರಸ್ಯ ಮೂಡಲಿದ್ದು ಆರೋಗ್ಯದ ಬಗ್ಗೆ ಸ್ವಲ್ಪ ಏರುಪೇರು ಎಚ್ಚರವಿರಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನಸ್ಸು ಶಾಂತವಾಗಿರಿಸಿ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಭೂಮಿಯ ಅಥವಾ ಮನೆ ಸಂಬಂಧಿಸಿ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭಗಳನ್ನೇ ತಂದುಕೊಡುತ್ತದೆ.
ಕೌಟುಂಬಿಕ ಸಮಾರಂಭದಲ್ಲಿ ನೀವು ಎಲ್ಲರ ಗಮನಕ್ಕೆ ಸೆಳೆಯುವಿರಿ, ಕೇಂದ್ರ ಬಿಂದು ಆಗುವಿರಿ. ಮಾತಿನ ಮೇಲೆ ನಿಗಾ ಇರಲಿ ಮತ್ತು ಕಠಿಣ ಪದಗಳನ್ನು ಬಳಸಬೇಡಿ. ಕಷ್ಟದ ಸಮಯದಲ್ಲಿ ಸಂಗಾತಿ ಬೆಂಬಲ ಅನಿರೀಕ್ಷಿತ ಮಟ್ಟದಲ್ಲಿ ಸಿಗದಿರಬಹುದು, ಆದರೆ ಜೀವನದ ಕಠಿಣ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಮತ್ತು ಉಜ್ವಲ ಭವಿಷ್ಯಗಳನ್ನು ನೀಡುವ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ಕಾರ್ಯಕ್ರಮಿಸಿ. ಮುಂದಿನ ರಾಶಿ ಧನಸ್ಸು. ನಿಮ್ಮ ಅನಾರೋಗ್ಯ ಬಗ್ಗೆ ಅತಿಯಾದ ಚರ್ಚೆ ಮಾಡುವುದನ್ನು ಬಿಟ್ಟು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಕಾಯಿಲೆಯಿಂದ ಗಮನ ಬೇರೆ ಕಡೆ ಹರಿಯುತ್ತದೆ. ಮುಂದಕ್ಕೆ ದ್ರವ್ಯಗಳ ಸೇವನೆಯಿಂದ ದೂರವಿರಿ. ಎಲ್ಲದರಿಂದ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಂಭವಿಸುತ್ತದೆ. ಎಚ್ಚರ, ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುವಿರಿ, ಆದರೆ ಸಂಗಾತಿಯ ಸೇರದೆ ಸಮಯ ನೀಡೋದರೆ ಅವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಕೆಲಸ ಸ್ಥಳದಲ್ಲಿ ಅಡೆತಡೆಗಳಿಂದ ಮನಶಾಂತಿಗೆ ತೊಂದರೆ ಆಗಬಹುದು, ಆದರೆ ಅತಿಯಾದ ಆಲೋಚನೆ ಸಮಯ ಹಾಳು ಮಾಡಬೇಡಿ. ಸಣ್ಣ ಉದ್ಯಮಿಗಳು ಇಂದು ಕಾರ್ಮಿಕರಿಗೆ ಪಾರ್ಟಿ ನೀಡುವ ಮೂಲಕ ಅವರಲ್ಲಿ ಸಂತೋಷ ತುಂಬಿರಬಹುದು. ಮುಂದಿನ ರಾಶಿ ಮಕರ. ಇಂದು ನೀವು ಅತಿ ಹೆಚ್ಚಿನ ಚೈತನ್ಯದಿಂದ ಕೆಲಸಗಳನ್ನು ಪೂರೈಸುವಿರಿ. ಮನೋರಂಜನೆ ಅಥವಾ ಬೌದ್ಧೀಕರಣವಾಗಿ ಅತಿಯಾದ ಸಣ್ಣ ನಿಯಂತ್ರಿಸುವಿರಿ. ಹಳೆಯ ಸಂಬಂಧಗಳಿಂದ ಕೆಲವು ಸಮಸ್ಯೆಗಳನ್ನು ಎದುರಾಗಬಹುದು ಮತ್ತು ಪ್ರೇಮ ವಿಷಯದಲ್ಲಿ ಕ್ಷಣ ಸುಖಕ್ಕಿಂತ ಸ್ಥಿರತೆ ಆದ್ಯತೆ ನೀಡಿ. ಕೆಲಸದ ನಂತರ ನಿಮ್ಮ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಮಾನಸಿಕ ಸಮಾಧಾನ ನೀಡಬಹುದು. ಸಮಯವನ್ನು ವೃತ್ತಿ ಮಾಡದೆ ವಿದೇಶ ಭಾಷೆ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವ ಮೂಲಕ ನಿಮ್ಮ ಹವ್ಯಾಸ ಶಕ್ತಿಯನ್ನು ಹೆಚ್ಚಿಕೊಂಡು ನಿಮ್ಮ ಭಾಷೆಯನ್ನು ಉತ್ತಮಗೊಳಿಸಿ. ಮುಂದಿನ ರಾಶಿ ಕುಂಭರಾಶಿ. ಅನಾರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಕ್ಯಾಲೋರಿ ಇರುವ ಆಹಾರವನ್ನು ತ್ಯಜಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಆರ್ಥಿಕ ಹೊರೆ ಹೆಚ್ಚಾಗಬಹುದು. ಕುಟುಂಬದ ಸಮಸ್ಯೆಗಳಿಗೆ ಮೊದಲು ಆದ್ಯತೆ ನೀಡಿ, ಅವುಗಳನ್ನು ಚರ್ಚೆಯ ಮೂಲಕ ಪರಿಹರಿಸಿಕೊಂಡು ಜೀವನ ಸುಗಮವಾಗಿಸಿ. ಪ್ರಯಾಣದ ಸಮಯದಲ್ಲಿ ಪ್ರೇಮ ಸಂಬಂಧಗಳು ಏರ್ಪಾಡು ಸಾಧ್ಯತೆ ಇದೆ. ಯಾವುದೇ ಹೊಸ ಉದ್ಯಮ ಅಥವಾ ಕೆಲಸ ಆರಂಭಿಸಲು ಮೊದಲು ಈ ಕ್ಷೇತ್ರ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆಯುವುದು ಮರೆಯಬೇಡಿ. ಮುಂದಿನ ರಾಶಿ ಮೀನರಾಶಿ. ಮಾನಸಿಕ ನೆಮ್ಮದಿಗಾಗಿ ಮಾನಸಿಕ ಒತ್ತಡದಿಂದ ಬಗೆಹರಿಸಿಕೊಳ್ಳಲು ಒಡಹುಟ್ಟಿದವರ ಆರ್ಥಿಕ ಅಗತ್ಯಗಳೊಂದಿಗೆ ಸ್ಪಂದಿಸುವುದರಿಂದ ತಾತ್ಕಾಲಿಕವಾಗಿ ಹಣದ ಅಡಚಣೆಗಳು ಪರಿಸ್ಥಿತಿ ಶೀಘ್ರವೇ ಸುಧಾರಣೆ ಆಗುತ್ತದೆ. ಬಿಡುವಿನ ವೇಳೆಯಲ್ಲಿ ಮಕ್ಕಳೊಂದಿಗೆ ಕಳೆಯುವುದರಿಂದ ಮಾನಸಿಕ ಭಾರ ಕಡಿಮೆಯಾಗಿ ಸಂತೋಷ ದೊರೆಯುತ್ತದೆ. ಇಂದು ನಿಮ್ಮ ವಿಚಿತ್ರ ವರ್ತನೆಯಿಂದ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಬಹುದು. ಸಹಾಯ ಕೋರಿ ಬಂದವರಿಗೆ ಉತ್ತಮ ಮತ್ತು ಉಜ್ವಲ ಭವಿಷ್ಯವನ್ನು ಯೋಜಿಸಿ ಇಂದಿನ ದಿನದ ಅತ್ಯಂತ ಸರಿಯಾದ ರೀತಿ ಬಳಸಬಹುದು.